ಇನ್ನು ರಾಜ್ಯಾದ್ಯಂತ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಹುಬ್ಬಳ್ಳಿ ಧಾರವಾಡ ಕೂಡ ಇದಕ್ಕೆ ಹೊರತಾಗಿಲ್ಲ. ಅಲ್ಲಿನ ಜನ ಕಣ್ಣೀರಾಗ್ತಾ ಇದ್ದಾರೆ. ಹುಬ್ಬಳ್ಳಿ ಧಾರವಾಡ ಪಾಲಿಕೆಯ ಮಹಾ ಎಡವಟ್ಟು, ಅವ್ಯವಸ್ಥೆ ಬಟಾಬಯಲಾಗ್ತಾ ಇದೆ. ಇಲ್ಲಿ ವಾಟರ್ ಬಿಲ್ 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಹೆಚ್ಚಂದ್ರೆ ಬರಬೇಕಾಗಿತ್ತು. ಆದರೆ ಆ ಜಾಗದಲ್ಲಿ 75,000, 80,000, 90,000 ಬಿಲ್ ಕೊಡ್ತಾ ಇದೆ. ನೀರಿನ ವಿಚಾರದಲ್ಲಿ ಪಾಲಿಕೆ ಹಗಲುದರೊಳಗೆ ಮುಂದಾಯ್ತಾ ಅನ್ನುವಂಥ ಪ್ರಶ್ನೆ. 100-200 ಬರಬೇಕಾಗಿದ್ದಂತಹ ನೀರಿನ ಬಿಲ್ ಸಾವಿರಾರು ರೂಪಾಯಿ ಬರ್ತಾ ಇದೆ. ಹುಬ್ಬಳ್ಳಿಯ ಭುವನೇಶ್ವರಿ ನಗರ ಹೆಗ್ಗೇರಿ ನಿವಾಸಿಗಳಿಂದ ಪಾಲಿಕೆ ವಿರುದ್ಧ ಕಿಡಿಕಾರಲಾಗ್ತಾ ಇದೆ. ಮಹಾನಗರ ಪಾಲಿಕೆ ಹಾಗೂ L&T ಕಂಪನಿ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಅಲ್ಲಿನ ಜನ. ಮಹಾನಗರ ಪಾಲಿಕೆ ನೀರಿನ ಬಿಲ್ ನೋಡ್ಬಿಟ್ರೆ ನೀವು ಕೂಡ ಶಾಕ್ ಆಗ್ತೀರಾ. 75, 80, 90,000 ಬರ್ತಾ ಇದೆ. ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳಲ್ಲಿ ಅತ್ಯವಶ್ಯಕವಾಗಿರುವಂಥದ್ದು ಕುಡಿಯೋ ನೀರು. ಆದರೆ ಈ ಕುಡಿಯೋ ನೀರನ್ನು ಪಡಿಬೇಕಾದ್ರೆ ಪ್ರತಿ ತಿಂಗಳು ಲಕ್ಷ ರೂಪಾಯಿ ಬಿಲ್ ಕಟ್ಟುವ ಮೂಲಕ ಕಣ್ಣೀರನ್ನು ಹಾಕುವಂಥ ಪರಿಸ್ಥಿತಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಜನತೆ ಇದ್ದಾಗಿದೆ. ಸರ್, ಏನು ಸಮಸ್ಯೆ ಆಗ್ತಾಯಿದೆ ಕುಡಿಯೋ ನೀರಿನ ಸಂಬಂಧಪಟ್ಟವಾಗಿ? ಸರ್, ಕುಡಿಯೋ ನೀರು ನಮ್ಮದು ಮೂಲಭೂತ ಹಕ್ಕುಗಳೊಳಗೆ ಬರ್ತದೆ. ಕುಡಿಯೋ ನೀರನ್ನು ಶುದ್ಧವಾಗಿ ಎಲ್ಲ ಮನೆಗೆ ಎಷ್ಟು ಬೇಕಾಗ್ತದೆ ಅಷ್ಟು ತಲುಪಿಸುವಂಥದ್ದು ಮಹಾನಗರ ಪಾಲಿಕೆಯ ಆದ್ಯ ಕರ್ತವ್ಯ ಅದ. ಇವತ್ತೇನಾಗ್ತಾಯಿದೆ ಅಂತಂದ್ರೆ ನಮ್ಗೆ ಪ್ರತಿ ತಿಂಗಳು ಮೀಟ್ರ್ ಕೊಟ್ಟು ಪ್ರತಿ ತಿಂಗಳು ಬಿಲ್ಲು 20 ರೂಪಾಯಿನೋ 40 ರೂಪಾಯಿನೋ ಏನು ಮಿನಿಮಮ್ ಚಾರ್ಜ್ ಮಾಡಿರ್ತಾರೆ ಅಷ್ಟು ನೀರಿನ ಬಳಕೆ ಪ್ರಕಾರ ಬಿಲ್ ಕೊಡಬೇಕಾಗಿದ್ದು ಧರ್ಮ. ಇವತ್ತು ಜಲಮಂಡಳಿ ಇದ್ದಾಗ ಈ ಕೆಲಸ ಮೀಟ್ರ್ ಪ್ರಕಾರ ನಮ್ಮದು ಬಿಲ್ಲು 6 ರೂಪಾಯಿ, 7 ರೂಪಾಯಿ, 7.5 ರೂಪಾಯಿ ಬರ್ತಿತ್ತು. ದೆನ್ ಆಫ್ಟ್ರು ಯಾರಿಗೆ ಮೀಟ್ರ್ ಇಲ್ಲ ಅವ್ರಿಗೆ 20 ರೂಪಾಯಿ ಬಿಲ್ ಬರ್ತಿತ್ತು. ಅದನ್ನೇನೋ ಜಾಸ್ತಿ ಮಾಡಿದರು, 40 ರೂಪಾಯಿ ಮಾಡಿದರು ಅಂತ ಹೇಳ್ತಿದ್ರು. ಬಟ್ 40 ರೂಪಾಯಿ ಬಿಲ್ ಯಾರಿಗೂ ನಮಗೆ ಬರಲೇ ಇಲ್ಲ. ಬಟ್ ಇವತ್ತು L&T ಅನ್ನುವಂಥ ಒಂದು ಯಾವುದೋ ಸಂಸ್ಥೆ ಬಂದುಬಿಟ್ಟು ಅದು ನಮಗೆ 74,000ದಿಂದ 80,000, 85,000, 1 ಲಕ್ಷ, 1.5 ಲಕ್ಷ ಬಿಲ್ ಕೊಟ್ಟದ. ಹಾಗಂದ್ರೆ ಇದನ್ನು ತುಂಬೋದು ಹೆಂಗೆ, ಮತ್ತು ಇದು ಯಾವ ಮಾದರಿ ಒಳಗೆ ಕೊಟ್ಟರು, ಯಾವ ದಾಖಲೆ ಆಧಾರಿತವಾಗಿ ಕೊಟ್ಟರು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗಿದೆ. ಯಾಕಂದರೆ ದುಡಿಯೋ ವರ್ಗದ ಪ್ರಶ್ನೆ ಏನಪ್ಪ ಅಂತಂದ್ರೆ ನಾವು ಎಷ್ಟು ನೀರು ಕುಡಿತೀವಿ ಅಷ್ಟು ಬಿಲ್ ಕೊಟ್ಟರೆ ನಾವು ತುಂಬ್ತೀವಿ ಅನ್ನುವಂಥದ್ದು ಅದ. ಮತ್ತು 2012ರಾಗ ಇದೇ ವಿಷಯಕ್ಕೆ OTS ಕೊಡ್ತಾರೆ ಅವರು. ಬಡ್ಡಿ ಮನ್ನಾ ಯೋಜನೆ, ನೀವು ಒಂದು ಸಲ ನಿಮ್ಮದು ಬಿಲ್ ತುಂಬಿದ್ರೆ ನಿಮ್ಮದು ಮನ್ನಾ ಆಗ್ತದೆ, ತಿಂಗಳ ಬಿಲ್ ಕೊಡ್ತೀವಿ ಅಂದರು. ಹಂಗಂದ್ರೆ ಒಂದು ತಿಂಗಳಿಗೆ OTS ಆದಮೇಲೆ ತಿಂಗಳ ಬಿಲ್ ಕೊಡಬೇಕಾಗಿತ್ತಲ್ಲ. OTS 2012ರಾಗ ಕೊಟ್ಟಿದ್ದು 2020ರಾಗ ರದ್ದಾಗ್ತದಂತ. 2020ರಾಗ ರದ್ದಾಗಿದ್ದಕ್ಕೆ ಮತ್ತು 2012ರಾಗ ತುಂಬಿದ ದುಡ್ಡು ಎಲ್ಲಿ ಹೋಯ್ತು? ಈ ದಾಖಲೆ L&T ಅವ್ರ ಹತ್ರನೂ ಇಲ್ಲ, ಮಹಾನಗರ ಪಾಲಿಕೆಯವ್ರ ಹತ್ರನೂ ಇಲ್ಲ. ಯಾಕಂದರೆ ಜಲಮಂಡಳಿ ಅನ್ನುವಂಥ ವ್ಯವಸ್ಥೆ ಈಗ ಇಲ್ಲೇ ಇಲ್ಲ. ಸೊ ಈ ನಿಟ್ಟಿನೊಳಗೆ ಇವತ್ತು 74,000ದಿಂದ 80,000, 90,000 ಲಕ್ಷ ಗಂಟಲೆ ಬಿಲ್ ಏನು ಕೊಟ್ಟಿರಲ್ಲ, ಈ ಬಿಲ್ಲನ್ನು ತತ್ಕ್ಷಣ ತಡೆ ಹಿಡಿಬೇಕು. ನಮಗೆ ತಿಂಗಳ ಬಿಲ್ ಕೊಡುವಂಥ ವ್ಯವಸ್ಥೆ ಜಾರಿ ಮಾಡಿದರೆ L&T ಅನ್ನುವಂಥ ವ್ಯವಸ್ಥೆ ಇರಬೇಕು. ಇಲ್ಲ ಅಂದರೆ L&T ವ್ಯವಸ್ಥೆ ಬೇಡ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅನ್ನುವಂಥದ್ದು ಯಾವುದೇ ವ್ಯವಸ್ಥೆ ಇವರಿಗೆ ಗೊತ್ತೇ ಇಲ್ಲ. ಇವರು ಒಂಥರ ಬ್ರಿಟಿಷರಿದ್ದಂಗೆ. ನಮಗೆ ನೋಡ್ರಿ ಎಷ್ಟು ಬಿಲ್ ಕೊಡ್ತೇವೆ ಅಷ್ಟು ಬಿಲ್ ಕೊಡಬೇಕು, ನಾವು ಯಾವಾಗ ನೀರು ಕೊಡ್ತೀವಿ ಅವಾಗ ನೀವು ತುಂಬ್ಕೋಬೇಕು ಅನ್ನುವಂಥ ಬ್ರಿಟಿಷ ನೀತಿಗೆ ಇವರು ಬಂದಾರೆ. ಸೊ ಅದಕ್ಕೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ದೊರಕಬೇಕಾದಂಥ ಸೌಲಭ್ಯ, ಉಚಿತ ನೀರಿನ ಸಂಪರ್ಕ ವ್ಯವಸ್ಥೆ ಇವತ್ತು ಅದು ನಿಂತು ಹೋಗ್ಯದ. ಸೊ ಅದಕ್ಕೆ ಈ ನಿಟ್ಟಿನೊಳಗೆ ಎಲ್ಲ ವ್ಯವಸ್ಥೆಗಳನ್ನು ಮರಳಿ ಜಾರಿ ಮಾಡುವಂಥ ನಿಟ್ಟಿನೊಳಗೆ ಇವತ್ತು ಲಿಖಿತವಾಗಿ ನಮ್ಗೆ ಕೊಡಬೇಕು ಅನ್ನುವಂಥ ಆಗ್ರಹ ನಾವು ಅವ್ರಿಗೆ ಮಾಡ್ತೀವಿ. ಇಷ್ಟು ಸಾರ್ವಜನಿಕರ ಒಂದು ನೋವಿನ ಮಾತು. ಕುಡಿಯೋ ನೀರಿನ ಒಂದು ಬಿಲ್ ಇಷ್ಟೊಂದು ಮೊತ್ತದಲ್ಲಿ ನೀಡ್ತಾ ಇರುವಂತಹ ಪಾಲಿಕೆಯ ನಡೆ ಸಾಕಷ್ಟು ಖಂಡನೀಯವಾದಂಥದ್ದು. ಕೂಡಲೇ ಈ ಒಂದು ಏನು ಅವ್ಯವಸ್ಥೆಯನ್ನು, ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಇಲ್ಲವಾದಲ್ಲಿ ಪಾಲಿಕೆ ವಿರುದ್ಧ ನಾವು ಉಗ್ರವಾದಂಥ ಹೋರಾಟಕ್ಕೆ ಮುಂದಾಗಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.